ಹಿಂಬರ್ರಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ವಿಜಯಕುಮಾರ್ ದೇಗತಿಪ್ಪಿ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಡೆಸಲಾದ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ, ಅಷ್ಟೇ ಅಪರೂಪದ ಕಾರ್ಯಕ್ರಮ. ಇದು ರಾಜ್ಯೋತ್ಸವ ಗೌರವ ಪುರಸ್ಕಾರ ಸಮಾರಂಭ. ಸೇರುಗಡಿ ಸಂಭ್ರಮ 2025ರ ಈ ಮಾಲಿಕೆಯಲ್ಲಿ ಮಹತ್ವದ ಕಾರ್ಯಕ್ರಮ ಇದಾಗಿದೆ. ಸ್ವಲ್ಪ ಕ್ಲೋಸ್. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದರು. ಇದರಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯ ಮಾನ್ಯ ಪೊಲೀಸ್ ಆಯುಕ್ತರಾದಂತಹ ಶ್ರೀ ಶರಣಪ್ಪ ಡಗೆ ಸರ್ ಅವರಿಗೆ ಕನ್ನಡದ ಚಿನ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಸೊ ಸಾಹೇಬ್ರಿಗೆ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಅದೇ ರೀತಿಯಾಗಿ ನನಗೂ ಕೂಡ ರಾಜ್ಯೋತ್ಸವ ಗೌರವ ಪುರಸ್ಕಾರ ಅಂತ ಒಂದು ಪ್ರಶಸ್ತಿ ಕೊಟ್ಟು ಸನ್ಮಾನಿಸಿದ್ದಾರೆ. ಅದಕ್ಕಾಗಿ ನಾನು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರವರಿಗೆ ಚಿರಋಣಿಯಾಗಿದ್ದೇನೆ. ನನ್ನ ಅಭಿನಂದನೆಗಳು, ಧನ್ಯವಾದಗಳು ತಿಳಿಸ್ತೇನೆ. ಅದೇ ರೀತಿಯಾಗಿ ನನ್ನನ್ನು ಇದಕ್ಕೆ ಗುರುತಿಸಿ ನಮ್ಮ ಎಂಟೈರ್ ಈ ಒಂದು ಪ್ರಶಸ್ತಿ ಏನಿದೆ ಇದು ನಮ್ಮ ಇಲಾಖೆ ಮತ್ತು ನಮ್ಮ ಕಲಬುರಗಿ ಕೇಂದ್ರ ಕಾರಾಗೃಹ ಮತ್ತು ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ನಾನು ಇದನ್ನು ಸಮರ್ಪಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದರೆ ಅವರ ಸಹಕಾರ ಇಲ್ಲದೆ ನಾವು ಒಬ್ಬರೇ ಏನು ಮಾಡಲಿಕ್ಕಾಗೋದಿಲ್ಲ. ಇಟ್ಸ್ ಎ ಟೀಮ್ ವರ್ಕ್. ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ನಡೆಸಬೇಕಾದ್ರೆ ನಮ್ಮ ಎಂಟೈರ್ ಟೀಮ್ ವರ್ಕ್ ಚೆನ್ನಾಗಿದ್ದರೆ ನಮ್ಮನ್ನೆಲ್ಲರೂ ಗುರುತಿಸ್ತಾರೆ. ಆ ಒಂದು ಟೀಮ್ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗುತ್ತೆ ಅಂತ ನಾನು ನಂಬ್ತೀನಿ. ಅದೇ ರೀತಿಯಾಗಿ ಈ ಒಂದು ಪ್ರಶಸ್ತಿನೂ ಕೂಡ ನಾನು ಅವರಿಗೆ ಸಮರ್ಪಣೆ ಮಾಡ್ತೀನಿ. ನನ್ನನ್ನು ಗುರುತಿಸಿದ್ದಕ್ಕಾಗಿ ನಮ್ಮ ತೇಗಲ್ತಿಪ್ಪಿಯವರು, ವಿಜಯಕುಮಾರ್ ತೇಗಲ್ತಿಪ್ಪಿಯವರು, ನಾನೇನು ನೋಡ್ತಿದ್ದೀನಿ ಇಲ್ಲಿಗೆ ಬಂದ ಮೇಲೆ ಅವರು ತುಂಬ ಆ್ಯಕ್ಟಿವ್ ಆ್ಯಂಡ್ ಕ್ರಿಯಾಶೀಲರಾಗಿ ನನಗೆ ಕಾಣ್ತಿದ್ದಾರೆ. ಸೊ ಕನ್ನಡ ಸಾಹಿತ್ಯ ಪರಿಷತ್ನ ಸಾಹಿತ್ಯಕ್ಕಷ್ಟೇ ಸೀಮಿತಗೊಳಿಸ್ತೇನೆ. ಅವರು ಜನಸಾಮಾನ್ಯರವರೆಗೂ ತರೋದಿರ್ಬೋದು, ಅಧಿಕಾರಿ ವರ್ಗಕ್ಕೂ ಅದನ್ನು ಮುಟ್ಟಿಸೋದಿರ್ಬೋದು, ಆ ಕೆಲಸ ಮಾಡ್ತಿದ್ದಾರೆ. ಅದು ಒಂದು ರೀತಿಯಾದ ವಿಭಿನ್ನವಾದ ಒಂದು ಕಾರ್ಯ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಇದಕ್ಕಾಗಿ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದ. ತಮ್ಮ ಮುಖಾಂತರ ಈ ಪ್ರಶಸ್ತಿ ಅದು ಜನಕ್ಕೆ ನಾವು ಏನು ಒಂದು ಸಂದೇಶ ಕೊಡ್ಬೋದು, ಲೈಕ್ ಮಹಿಳೆ ಇರಲಿ ಅಥವಾ ಪುರುಷರಿರಲಿ, ಯಾವುದೇ ಒಂದು ರಂಗದಲ್ಲಿ ಅವರಿಗೆ ವಹಿಸಿರ್ತಕ್ಕಂಥ ಜವಾಬ್ದಾರಿಗಳನ್ನ ನಿರಂತರವಾಗಿ, ಕಷ್ಟ ಸಾಧ್ಯ ಇರ್ಬೋದು, ನಾವು ನಿರಂತರವಾಗಿ ಮಾಡ್ತಾ ಹೋದಾಗ ಅದಕ್ಕೆ ಮನ್ನಣೆ ಸಿಗುತ್ತೆ ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ಕೊಂಡ್ರೆ ಬಿಡಂಗಿಲ್ರಿ ಅಂತ ಕೊಂಡ್ರೆ ಬಿಡಂಗಿಲ್ರಿ ಅಂತ ಥ್ಯಾಂಕ್ ಯು.